ಕೇಂದ್ರದಲ್ಲಿ ಬಿಜೆಪಿ 400 ಸ್ಥಾನಗಳನ್ನು ಗಳಿಸಿದರೆ ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ ಎಂದು ಹೇಳಿಕೆ ನೀಡಿರುವ ಸಂಸದ ಅನಂತಕುಮಾರ ಹೆಗಡೆ ಹೇಳಿಕೆ ಖಂಡನೀಯ. ಈ ಕುರಿತು ರಾಜ್ಯ ಸರ್ಕಾರ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ಎಫ್ಐಆರ್ ಚಳವಳಿ ಆರಂಭಿಸಬೇಕಾಗುತ್ತದೆ ಎಂದು ಸಮತ ಸೇನಾ ಕರ್ನಾಟಕ ರಾಜ್ಯ ಅಧ್ಯಕ್ಷ ಗುರುನಾಥ ಉಳ್ಳಿಕಾಶಿ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸದ ಅನಂತಕುಮಾರ ಹೆಗಡೆ ಆಧುನಿಕ ಭಾರತದ ಮನುವಾಗಿ ಸಂವಿಧಾನದ ವಿರುದ್ಧ ಅನೇಕ ಬಾರಿ ಬದಲಾವಣೆ ತಿದ್ದುಪಡಿ ಹೆಸರಿನಲ್ಲಿ ತೀವ್ರವಾದ ಹೇಳಿಕೆಯನ್ನು ಸಾರ್ವಜನಿಕವಾಗಿ ನೀಡುತ್ತಾ ಭಾರತದ ಸಂವಿಧಾನಕ್ಕೆ ಅಪಮಾನ ಮಾಡುತ್ತಿದ್ದರು. ದೇಶದ ಪ್ರಧಾನಿ ಹಾಗೂ ಆರ್ಎಸ್ಎಸ್ ಪ್ರಮುಖರು ಮೌನವಾಗಿರುವುದನ್ನು ಗಮನಿಸಿದರೆ ಅನಂತಕುಮಾರ ಹೆಗಡೆ ಸಂವಿಧಾನ ತಿದ್ದುಪಡಿ ಹೇಳಿಕೆ ನೀಡುತ್ತಿರುವುದು ಸ್ಪಷ್ಟವಾಗುತ್ತಿದೆ ಎಂದು ಹರಿಹಾಯ್ದರು. ಇನ್ನು ಈ ಹಿಂದೆ ರಾಹುಲ್ ಗಾಂಧಿ ಮೋದಿ ವಿರುದ್ಧ ಆಡಿದ ಮಾತುಗಳ ವಿರುದ್ಧ ಬಿಜೆಪಿ ನಾಯಕರು ದೇಶಾದ್ಯಂತ ಉಸಿರಾಡಲು ಆಗದಂತೆ ಮಾತನಾಡಿ ಅವರ ವಿರುದ್ಧ ಕ್ರಮ ಜರುಗಿಸಿದ್ರು. ಆದರೆ ಬಿಜೆಪಿಯವರ ಹೇಳಿಕೆಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಕಿಡಿಕಾರಿದ್ರು. ಸಂವಿಧಾನ ಬದಲು ಮಾಡುವಂಥ ನಿಟ್ಟಿನೊಳಗೆ ಅಥವಾ ತಿದ್ದುಪಡಿ ಮಾಡುವಂಥ ನಿಟ್ಟಿನೊಳಗೆ ಕೇಂದ್ರ ಸರ್ಕಾರದೊಳಗೆ BJP 400 ಸೀಟ್ ಬಂದರೆ ನಾವು ಸಂವಿಧಾನ ಬದಲು ಮಾಡ್ತೀವಿ, ತಿದ್ದುಪಡಿ ಮಾಡ್ತೀವಿ ಅನ್ನುವಂಥ ಹೇಳಿಕೆಗಳನ್ನು ಯಾರು ಅನಂತಕುಮಾರ್ ಹೆಗಡೆ ನಿರಂತರವಾಗಿ ನೀಡ್ತಾ ಬರ್ತಾ ಇದ್ದಾರೆ. ಮತ್ತು ಈ ನಿಟ್ಟಿನೊಳಗೆ ಅವರದೇ ಪಕ್ಷದ ಪ್ರಮುಖರಾಗಿರುವಂಥ ಅರವಿಂದ್ ಬೆಲ್ಲದವರು ಅನಂತಕುಮಾರ್ ಹೆಗಡೆ ಹೇಳಿದ ತಪ್ಪು ಈ ತಕ್ಷಣ ಕ್ಷಮೆ ಕೇಳಬೇಕು ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಬ್ಬ ನಾಯಕರು CT ರವಿಯವರು ಅನಂತಕುಮಾರ್ ಹೆಗಡೆ ಹೇಳಿದ್ದು ಕರೆಕ್ಟ್ ಅದ, ಹಿಂದೆ 60 ವರ್ಷದಾಗ ಸಂವಿಧಾನ ಇಷ್ಟು ಸಾರಿ ತಿದ್ದುಪಡಿ ಆಗಿದೆ ಅಂತ ಹೇಳ್ತಾರೆ. ಮತ್ತು 9 ವರ್ಷದೊಳಗೆ ಸಂವಿಧಾನ ಎಷ್ಟು ಸಾರಿ ತಿದ್ದುಪಡಿ ಆಗಿದೆ ಅನ್ನುವಂಥದ್ದು ಹೇಳೋದೇ ಇದು ಒಂದು ಕಡೆ. ಸೊ ಇವೆರಡೂ ವಿಷಯಗಳನ್ನು ನಾವು ನೋಡಿದಾಗ ಬಹುಶಃ ಯಾರು BJPಗರಾಗಿರ್ಬೋದು ಅಥವಾ ಸಂಘ ಪರಿವಾರದವರಾಗಿರ್ಬೋದು ಅನಂತಕುಮಾರ್ ಹೆಗಡೆಯನ್ನು ಕರ್ಕೊಂಡು ಚರ್ಚೆ ಮಾಡಿದಂಥ ಸಂದರ್ಭದೊಳಗಿನ ವಿಷಯನ ಅನಂತಕುಮಾರ್ ಹೆಗಡೆ ಈ ಚುನಾವಣಾ ಸಂದರ್ಭದೊಳಗೆ ಸಾರ್ವಜನಿಕವಾಗಿ ಹೇಳಾಗ್ತಿರ್ಬೋದು. ಸೊ ಅದಕ್ಕೆ ಈ ಹಿಡನ್ ಅಜೆಂಡಾದ ವಿರುದ್ಧ ಅವರು ಏನು ಇಂಥ ಷಡ್ಯಂತ್ರಗಳನ್ನು ಮಾಡಾಕ್ತಾರೆ ಅದನ್ನು ಹೊರಗೆ ಹಾಕಿದ್ದಕ್ಕೇ ಅನಂತಕುಮಾರ್ ಹೆಗಡೆಗೆ ಅವರು ಒಬ್ಬೊಬ್ಬರು ಸಪೋರ್ಟ್ ಮಾಡ್ದಂಗೆ ಮಾಡಿದೆ, ಅವ್ರಿಗೂ ನಮಗೆ ಸಂಬಂಧ ಇಲ್ದಂಗೆ ಮಾಡಿದೆ ಅನ್ನುವಂಥದ್ದು ಮಾಡ್ಕೊತ ಹೋಗಾಕ್ತಾರೆ ಹೊರತು ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಅಥವಾ ಸಂಸದ ಸ್ಥಾನದಿಂದ ತಕ್ಷಣ ತೆಗೆದು ಹಾಕ್ತೀವಪ್ಪ ಅವನಿಗನ್ನುವಂಥ ಕ್ರಮ ಎಲ್ಲೂ ಜರುಗಿಸಾಗ್ತಿಲ್ಲ. ಅದಕ್ಕೆ ದೇಶದ ವ್ಯವಸ್ಥೆ ಒಳಗೆ ಸಂವಿಧಾನನ ಶ್ರೇಷ್ಠ, ಸಂವಿಧಾನ ದೊಡ್ಡ, ಯಾವುದೇ ವ್ಯಕ್ತಿ ಅಥವಾ ಮತ್ತೊಂದು ಯಾರೂ ದೊಡ್ಡವರಿಲ್ಲ ಅನ್ನುವಂಥದ್ದು ಒಂದು ಕಡೆ. ಈ ವಿಷಯ ಒಂದು ಕಡೆ ಆದರೆ ಜಾತಿ ಗಣತಿ ವರದಿ ವಿಷಯವಾಗಿ ಏನು ಬಸವ ತತ್ವದ ಆಧಾರ ಮೇಲೆ ಮಠಗಳನ್ನು, ಮಠಮಾನ್ಯಗಳನ್ನು, ಮಠಾಧೀಶರಾದಂಥವ್ರು ಅವರು ಬಸವ ತತ್ವಕ್ಕೆ ವಿರುದ್ಧವಾಗಿ ಇವತ್ತು ಜಾತಿ ವಿಷಯವನ್ನು ಪ್ರಸ್ತಾಪ ಮಾಡಿ ಮಾತನಾಡ್ತಾ ಇದ್ದಾರೆ. ನನಗೆ ಯಾರೂ ಸಂದರ್ಶನ ಮಾಡಲಿಲ್ಲ, ನಾನು ಯಾವ ಮಠದ ಸ್ವಾಮಿ, ನಾ ಯಾವ ಜಾತಿಯವ ಅಂತ ನನಗೆ ಕೇಳಲಿಲ್ಲ ಅನ್ನುವಂಥ ನಿಟ್ಟಿನೊಳಗೆ ಮಾತಾಡೋದು ಇದು ಅತ್ಯಂತ ಸಂವಿಧಾನ ವಿರೋಧವಾದಂಥ ಕೆಲಸ ಅದ. ಸೊ ಅದಕ್ಕೆ ನಿಮ್ಮಲ್ಲಿಂದ ಮಠಮಾನ್ಯಗಳ ಸಾರ್ವಜನಿಕವಾಗಿ ಸುಧಾರಣಾ ಅಥವಾ ಸಮಾನತೆಯನ್ನು ಸಾರಬೇಕಾದಂಥ ಹಂತದೊಳಗೆ ಸಮಾನತೆಯನ್ನು ಬಿಟ್ಟು ಜಾತಿ ವ್ಯವಸ್ಥೆಯನ್ನು ಜಾತಿ ವಿಷ ಬೀಜವನ್ನು ಮಕ್ಕಳೊಳಗಾಗಿರ್ಬೋದು, ಮಠಮಾನ್ಯಗಳಲ್ಲಾಗಿರ್ಬೋದು, ಮಠದ ಭಕ್ತರಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು ನೀವು ಬಿತ್ತುವಂಥ ಕೆಲಸ ಆಗ್ತದೆ. ಅದಕ್ಕೆ ದಯಮಾಡಿ ಮಠಮಾನ್ಯದ ಮಠಾಧೀಶರುಗಳು ಏನದಿರಿ, ನೀವು ಜಾತಿ ಬಗ್ಗೆ ಮಾತಾಡೋದಾದರೆ ಕಾವಿ ಕಳಚ್ರಿ, ಮಠ ಬಿಟ್ಟು ಹೊರಗೆ ಬರ್ರಿ, ನೀವು ಅದ್ರ ಬಗ್ಗೆ ಮಾತಾಡ್ರಿ. ಇಲ್ಲಪ್ಪ ಅಂತಂದ್ರೆ ಮಠದೊಳಗದಿರಿ ಅಂತಂದ್ರೆ ನೀವು ಬಸವ ತತ್ವ ಏನು ಹೇಳ್ತದೆ ಅದರ ಪ್ರಕಾರ ಮಠಗಳ ಮಠಾಧೀಶರಾಗಿ ಮುಂದುವರಿರಿ. ಇಲ್ಲ ಅಂತಂದ್ರೆ ನಿಮ್ಮ ವಿರುದ್ಧನೂ ಬೀದಿ ಹೋರಾಟ ಮಾಡಬೇಕಾಗ್ತದೆ ಅನ್ನುವಂಥದ್ದು ಒಂದು. ಈ ಎರಡೂ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಠಾಧೀಶರಿಗೆ ಒಂದು ಎಚ್ಚರಿಕೆ ಮತ್ತು ಈ ಅನಂತಕುಮಾರ್ ಹೆಗಡೆ ಮತ್ತು CT ರವಿ ಏನು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಅವರ ವಿಡಿಯೋ ಚಿತ್ರಗಳನ್ನು ಆಧರಿಸಿ, ಮಾಧ್ಯಮ ವರದಿಗಳನ್ನು ಆಧರಿಸಿ ರಾಜ್ಯ ಸರ್ಕಾರ 7 ದಿನದೊಳಗೆ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸ್ಕೋಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಇವತ್ತು ಈ ಸುದ್ದಿಗೋಷ್ಠಿಯನ್ನು ಮಾಡಿದ್ದೇವೆ. 7 ದಿನದೊಳಗೆ ರಾಜ್ಯ ಸರ್ಕಾರ ಈ ಕ್ರಮವನ್ನು ಜರುಗಿಸದೇ ಹೋದಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳ ಮೂಲಕ ಪ್ರತಿಯೊಂದು ಜಿಲ್ಲೆಯೊಳಗೂ ಒಂದೊಂದು FIR ಮಾಡೋದ್ರ ಮೂಲಕ FIR ಚಳವಳಿಯನ್ನು ನಾವು ಈತನ ವಿರುದ್ಧ ಮಾಡ್ತೇವೆ ಅನ್ನುವಂಥ